ಮುಚ್ಯತೆ. ಧೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತ. ಇದಾಗಿದೆ. ಇಲ್ಲಿ ಬಿಡುಗಡೆಯನ್ನ ಹೊಂದಿದ ಮಂದಿ ಹೇಗಿರ್ತಾರೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ನಾವು ಈಗ ನೋಡ್ಬೇಕಾದ್ದು 11ನೇ ಶ್ಲೋಕ ಅನ್ಕೋತೇನೆ. ಯೇ ಯಥಾಮ ಇದು ಆಗಿದೆ, 11ನೇ ಪದ್ಯನೂ ಆಗಿದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡುತ್ತಾರೋ ಅವರಿಗೆ ನಾನು ಹಾಗೆ ಸಿಗ್ತೇನೆ. ಹೇಗೆ ಉಪಾಸನೆ ಮಾಡುವುದು ಅಂದ್ರೆ, ಭಗವಂತ ಗುಣಹೀನ ಅಂತ ಅವನು ಉಪಾಸನೆ ಮಾಡಿದ್ರೆ ಅವನು ಜೀವನದಲ್ಲಿ ಗುಣಹೀನತೆಯ ಅವ್ಯವಸ್ಥೆಯನ್ನೇ ಹೊಂದುತ್ತಾನೆ. ಆದ್ರೆ ಸತ್ವರಜಸ್ತಮಸ್ವರ್ಣ ಗುಣಗಳು ಇಲ್ಲ ಅಂತ ಚಿಂತಿಸಿದ್ರೆ ಅವನ ಜೀವನದ ಸತ್ವರಜಸ್ತಮಸ್ ಗುಣಗಳು ಹೋಗ್ತವೆ. ಭಗವಂತ ನನ್ನ ಗುಣಪೂರ್ಣ ಅಂತ ಚಿಂತಿಸಿದ್ರೆ ಒಬ್ಬ ಜೀವ ತಾನು ಅವನ ಸ್ವರೂಪದಲ್ಲಿ ಏನು ಪೂರ್ಣತೆ ಇದೆ ಅದರನ್ನ ಪರಿಪೂರ್ಣವಾಗಿ ಅವನು ತನ್ನಲ್ಲೇ ಇರುವ ಆನಂದದ ಖನಿಯನ್ನ ಅನುಭವಿಸ್ತಾನೆ. ಇಲ್ಲ ದೇವ್ರನ್ನು ಸರಿ ಸಮಯಕ್ಕೆ ಕೈ ಕೊಡ್ತಾನೆ ಅಂತ ಅವನು ಉಪಾಸನೆ ಮಾಡ್ತಾ ಹೋಗಿ. ಉಪಾಸನೆ ಮಾಡುದು ಅಂದ್ರೆ ಬರೀ ಕಣ್ಣು ಮುಚ್ಚಿ ಧ್ಯಾನ ಮಾಡುದು ಅಂತಲ್ಲ. ನಮ್ಮ ಜೀವನದ ಪ್ರತಿಯೊಂದು ಮಾತು ಉಪಾಸನೆಯ ಮುಖವೇ. ನಾವು ನಮ್ಗೆ ಕೆಲಸ ಆಗ್ಲಿಲ್ಲ ಅಂತ ಆದಾಗಲೆಲ್ಲ, ಅಥವಾ ತೊಂದರೆ ಆದಾಗಲೆಲ್ಲ, ಇನ್ಯಾರಿದ್ದೋ ಅನರ್ಥಗಳನ್ನ ನೋಡಿದಾಗ್ಲೆಲ್ಲ ದೇವ್ರು ಸರಿ ಇಲ್ಲ, ದೇವ್ರು ಕೈ ಬಿಟ್ಟು ಬಿಟ್ಟಿದ್ದಾನೆ, ದೇವ್ರು ಯಾರಿಗೂ ಸಜ್ಜನರಿಗೆ ಹೆಲ್ಪೇ ಮಾಡಲ್ಲ ಅಂತ ಎಷ್ಟೋ ಅದನ್ನೇ 10 ಸರ್ತಿ ಅಂದ್ರೆ ಅದೇ ನಿಜ ಅನ್ನೋ ರೀತಿಯಲ್ಲಿ ಎಷ್ಟೋ ಅವನು ಭಾವುಕನಾಗಿ ಭಾವನಾತ್ಮಕವಾದ ಬಂಧಗಳಿಂದ ಇನ್ನೊಬ್ಬರ ತಲೆಯಲ್ಲೂ ಅದನ್ನು ಹೆಚ್ಚು ಕಿತ್ತುತ್ತಾ ಹೋಗ್ತಾನೆ. ಅಂದ್ರೆ ಆ ಉಪಾಸನೆ ಅವನಲ್ಲೂ ಹಬ್ಬಿ ಆ ಉಳಿದವರಲ್ಲೂ ತುಂಬಿ, ಹಾಗೆ ಅವರು ಉಪಾಸನೆ ಮಾಡಿದ ರೀತಿಯಲ್ಲೇ ಭಗವಂತ ಅವನಿಗೆ ಸಿಗುದು ಹೇಗೆ ಸಿಗ್ತಾನೆ. ಅವನ ನಕ್ಕ ಮೋರೆಯನ್ನ ಕನ್ನಡಿ ಮುಂದೆ ಹಿಡಿದ್ರೆ ಹೇಗೆ ನಗುವುದು ಕಾಣುತ್ತೋ, ಅಳು ಮೋರೆಯನ್ನ ಹಿಡ್ಕೊಂಡ್ರೆ ಅಳುವುದೇ ಕಾಣುತ್ತೋ, ಹಾಗೆ ದೇವರನ್ನ ಅವನು ಅಸಮರ್ಥ, ಅವನಲ್ಲಿ ಏನು ನ್ಯಾಯ ಅನ್ಯಾಯಗಳ ಯೋಚನಾ ಲಹರಿ ಇಲ್ಲ, ಅವನು ದುಷ್ಟರಿಗೆ ಸಹಾಯ ಮಾಡುದು, ಯಾಕೆ ಅವನು ಜಗತ್ತಲ್ಲಿ ಎಲ್ಲವನ್ನು ಮಾಡ್ಲಿಕ್ಕೆ ಬರುತ್ತೆ ಅಂತ ಆದಾಗ ಇದನ್ನೆಲ್ಲ ಮಾಡ್ಕೊಡಲ್ಲ, ಅದು ಅವನ ದೌರ್ಬಲ್ಯ ಅಂತ ನಾವು ಲೋಕದಲ್ಲಿ ನೋಡ್ತೇವಲ್ಲ. ದೇವರ ಬಗ್ಗೆ ಅವ್ರು ಏನೇನ್ ರೀತಿಯಲ್ಲಿ ಹೆಚ್ಚು ಅದೇ ವಿಷಯವನ್ನ ಉಳಿದ ಅದು ಅಶಬ್ದಮ ಸ್ಪರ್ಶಮ ರೂಪಂ ವಿಯಂ ನೇತೆ ನೇತ್ಯಾತ್ಮ ನೇದಂ ಯದಿದಂ ಉಪಾಸತೆ. ನಾವು ಚಿಂತಿಸುವ ಎಲ್ಲಾ ಮುಖಗಳಿಗಿಂತಲೂ ಆತ ಆಚೆಗಿದ್ದಾನೆ, ನಮ್ಮೆಲ್ಲರನ್ನು ಮೀರಿ ನಿಂತಿದ್ದಾನೆ. ನಮ್ಮ ನಡುವೆ ಆತ ಒಂದು ನಮ್ಮ ಸಹಾಯಕ್ಕಾಗಿ ಆತ್ಮೀಯನಾಗಿ ಕಾಣಿಸಿಕೊಳ್ತಾನೆ ಹೊರತು ಅವನಿಗೆ ಇದು ಯಾವುದರ ಅಪೇಕ್ಷೆ ಇಲ್ಲ. ಅಂಥದ್ದೊಂದು ತತ್ವವನ್ನ ಬೇರೆದ್ರ ಜೊತೆ ಹೋಲಿಸ್ಲಿಕ್ಕೆ ಅದಕ್ಕೆ ಸಮನೂ ಇಲ್ಲ, ಅದಕ್ಕಂತೂ ಉತ್ತಮ ಇಲ್ಲವೇ ಇಲ್ಲ. ಉದ್ಧತ್ಯ ಭುಜ ಮುಚ್ಚತೆ ಧ್ಯೇಯೋ ನಾರಾಯಣ ಸಾಕ್ಷಾತ್. 2 ತೋಳುಗಳನ್ನ ಎತ್ತಿ ಹಾಡುತ್ತೇನೆ ಅಂತ ವೇದವ್ಯಾಸರು ಕೂಡ ಹೇಳುವುದಿದೆ. ನದೈವಂ ಕೇಶವಾತ್ ಪರಂ, ದೇವತೆಗಳಲ್ಲಿ ಕೇಶವನಿಗಿಂತ ಮಿಗಿಲಾದ ತತ್ವ ಮತ್ತೊಂದಿಲ್ಲ ಅಂತ ಉಳಿದ ತತ್ವಗಳೆಲ್ಲ ಭಗವಂತನ ಪರಿವಾರವಾಗಿ ಚಿಂತಿಸಿ, ಆ ಎಲ್ಲರನ್ನೂ ಕೂಡ ಭಗವಂತ ಯಾವತ್ತೂ ಕೂಡ ಬಿಟ್ಟು ಕೊಟ್ಟು ಅದನ್ನು ದ್ವೇಷಿಸ್ಬೇಕು ಅಂತ ಹೇಳಲ್ಲ. ಪರಿವಾರ ಅಂತ ಬಂದಾಗ ಅದು ಎಲ್ಲರೂ ಒಬ್ರಿಗೊಬ್ರು ಹೊಂದಿಕೊಂಡೇ ಇರ್ಬೇಕು. ಅದಕ್ಕೆ ಅವರಿಗೆ ವೃಂದಾರಕ ಅಂತ ಹೆಸರು ಅಂತ ನಾವು ನೋಡಿದ್ವಿ ಹಿಂದೆ. ವೃಂದ ರೂಪದಲ್ಲಿ, ವೃಂದ ಅಂದ್ರೆ ಸಮೂಹದಲ್ಲೇ ಇದ್ದು ದೇವತೆಗಳು ನಿರಂತರವಾಗಿ ಭಕ್ತರ ಆಸೆ ಆಕಾಂಕ್ಷೆಗಳನ್ನ ಪೋಷಣೆ ಮಾಡ್ತಾರೆ. ಬಿಟ್ರೆ ನಮ್ಮ ನಡುವೆ ಇರುವ ನನ್ನ ಮಾತು ನಡೆಯಬೇಕು, ನನ್ನ ವ್ಯವಸ್ಥೆ ಆಗ್ಬೇಕು, ನಾನು ಹೇಳಿದಾಗ ಆಗ್ಬೇಕು, ನನಗೆ ಹೆಚ್ಚು ಕೀರ್ತಿ ಬರಬೇಕು, ನನ್ನಿಂದಾಗಿ ಆಯ್ತು ಅಂತ ಲೋಕದಲ್ಲಿ ಅದರ ಪ್ರಸಿದ್ಧಿ ಉಳಿಬೇಕು ಅನ್ನುವ ಈ ಕ್ಷುಲ್ಲಕ ಚಿಂತನೆಗಳೆಲ್ಲ ನಮ್ಮಲ್ಲಿ ಬರುವಂತೆ ದೇವತೆಗಳಲ್ಲಿ ಇರಲ್ಲ. ಅವರಿಗೆ ಯೋಚನೆ ಭಗವಂತನ ಪಾರಮ್ಯ ಚಿಂತನೆ ಆಗ್ಬೇಕು. ಆದ್ರೆ ಕೆಲವೊಂದ್ ಸರ್ತಿ ಹಾಗೆ ಕೆಲವೊಂದು ಅವರವರ ಉಪಾಸನೆಯ ಮುಖದಲ್ಲಿ ಫಲಗಳನ್ನ ಆಯಾ ದೇವತೆಗಳು ಕೊಡ್ತಾರೆ ಅಂದ್ರೆ ಅದು ಭಗವಂತನ ಆದೇಶವೇ. ಅವರಲ್ಲಿ ನಿಂತು ಯೇ ಯಥಾಮಾಂ ಪ್ರಪದ್ಯಂತೆ, ನನ್ನನ್ನ ಏನು ವಿಷ್ಣು ರೂಪಾಯ ವಿಷ್ಣು ಏನು ಕೆಲವೆಲ್ಲ ಪದ್ಯಗಳಿವೆ. ಏನು ಅಂದ್ರೆ ಎಲ್ಲ ದೇವತೆಗಳು ಬೇರೆ ಬೇರೆ ಅಲ್ಲ, ಒಂದೇ ಇರುವುದು ಅನ್ನುವ ಉಪಾಸನೆಯು ಕೂಡ
ಅವ್ರು ಹೇಗೆ ಉಪಾಸನೆ ಮಾಡ್ತಾರೆ ಅವರಿಗೆ ಹಾಗೆ ಅದರ ವೈವಿಧ್ಯದಿಂದ ಏನ್ ಸಿಗಬೇಕು ಫಲಗಳು ಅದು ಅಲ್ಲ. ಅವರಲ್ಲಿ ಆ ಮುಂದೆ ಒಂದು ಕಡೆ ಯೋ ಯೋ ಯಾಮ್ಯಾಂ ತನು ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಇದನ್ನ ಇನ್ನು ಅವರವರು ಭಗವಂತ ಕ್ರೌರ್ಯದಿಂದ ಅಥರ್ವ ಉಪನಿಷತ್ ವೇದ ಉಪದೇಶ ಮಾಡುತ್ತೆ. ಆದ್ರಿಂದಾಗಿ ಅಂತ ಸಂದರ್ಭದಲ್ಲಿ ಅದೇ ಅವನಿಗೆ ವೀರ ಮರಣಕ್ಕೆ ಕಾರಣವಾಗಿ ಅವನು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನನ್ನನ್ನ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ಉಳಿದ ದೇವತೆಗಳನ್ನು ಉಪಾಸನೆ ಮಾಡಿದಾಗಲೂ ಅಲ್ಲಿ ನಿಂತಿರುವ ನಾನೇ ಅವರನ್ನ ರಕ್ಷಿಸುವುದಾದ್ರಿಂದಾಗಿ ಅಲ್ಲಿಯ ಭಾವದಿಂದ ಏನು ಸಿಗಬೇಕು ಫಲ ಸಿಕ್ಕೇ ಸಿಗುತ್ತೆ. ಅವನ ಕರ್ಮದ ಫಲದಲ್ಲಿ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಆದ್ರೆ ತಾತ್ವಿಕವಾದ ಶಾಶ್ವತವಾದ ಸಾತ್ವಿಕವಾದ ಫಲವನ್ನ ಪಡಿಬೇಕು. ಯಾಕಂದ್ರೆ ಸಾತ್ವಿಕ ಫಲ ಮತ್ತು ರಾಜಸ ಫಲ ಅಂದ್ರೆ ಇಬ್ಬರಿಗೂ ಸಿಗುವುದು 1 ಲಕ್ಷ 1 ಕೋಟಿ ರೂಪಾಯಿ ಸಿಗುತ್ತೆ. ಅದು ಸಾತ್ವಿಕ ಹೇಗೆ ಅಂದ್ರೆ ಆ 1 ಕೋಟಿ ರೂಪಾಯಿ ಆತನಿಗೆ ಮುಂದೆ ಅದು ಇನ್ವೆಸ್ಟ್ ಆಗುವ ರೀತಿಯಲ್ಲಿ ಪುಣ್ಯದ ಬಲವಾಗಿ, ಅದರಲ್ಲೂ ಇಷ್ಟ ಪುಣ್ಯದ ಬಲವಾಗಿ ಅದು ಬದಲಾದ್ರೆ ಅದು ಸಾತ್ವಿಕ ಸಂಪತ್ತು. ಆ 1 ಕೋಟಿ ರಾಜಸ ಫಲವನ್ನ ಕೊಡುವ ರೀತಿಯಲ್ಲಿ ಆತನಿಗೆ ಸಿಕ್ಕಿತು ಅಂದ್ರೆ ಅವನು ಸ್ವರ್ಗಕ್ಕೆ ಹೋಗಿ ಬರಬಹುದಾದ ರೀತಿಯ ಫಲಗಳನ್ನ ಅನುಷ್ಠಾನ ಮಾಡಿ ಮುಂದೆ ಏನಾಗುತ್ತೆ ಅಂದ್ರೆ ಅದು ಮತ್ತೊಂದು ಟರ್ಮ್ ಅವನಿಗೆ ಸ್ವರ್ಗದ ವಾಸದ ಇನ್ನು ಕೊನೆಗೆ ಅವನಿಗೆ ಸಿಗುವ ಫಲ ಏನು ಅಂತಂದ್ರೆ ಅದು ಸಾತ್ವಿಕ ರಾಜಸ ತಾಮಸ ಫಲ. ತಾಮಸ ಫಲ ಅಂದ್ರೆ ಅವನು ಆಗ್ಲೇ ದುಷ್ಟತೆಗಳಿಗೆ ಆ ದುಡ್ಡನ್ನ ಉಪಯೋಗಿಸಿ ಅಲ್ಲಿಂದ ಮುಂದೆ ಅವನು ಮತ್ತೆ ಯಾವತ್ತೂ ಕೂಡ ಆ ಪುಣ್ಯದ ಬೆನಿಫಿಟ್ಸು ಇಲ್ಲ, ದುಷ್ಟತೆಗಳಿಗೆ ಒಳಗಾಗಿದ್ದು ಬೇರೆ. ಅದಕ್ಕಿಂತ ಹೆಚ್ಚು ಹಾನಿ ಏನು ಅಂತಂದ್ರೆ ವ್ಯಕ್ತಿಗತವಾಗಿ ಆತನ ಜೀವಕ್ಕೆ ಉನ್ನತಿಗೆ ಕಾರಣವಾದ ಯಾವ ಕೆಲಸದಲ್ಲೂ ಆತ ತೊಡಗದೆ ಇರುವುದರಿಂದ ಅನ್ಯಾಯದ ಪರಮಾವಧಿಯಿಂದ ಜೀವವನ್ನ ಕಳ್ಕೊಳ್ತಾನೆ, ಮತ್ತೆ ಮತ್ತೆ ಕತ್ತಲೆಯ ಕಡೆಗೆ ತಳ್ಳಲ್ಪಡ್ತಾನೆ. ಇದು 1 ಕೋಟಿ ರೂಪಾಯಿ 3 ಜನಕ್ಕೂ ಸಿಗುತ್ತೆ. ಸಾತ್ವಿಕ ಫಲವಾಗಿ ಸಿಗುತ್ತೆ ಒಬ್ಬನಿಗೆ, ರಾಜಸ ಫಲವಾಗಿ ಸಿಗುತ್ತೆ ಒಬ್ಬನಿಗೆ, ತಾಮಸ ಫಲವಾಗಿ ಸಿಗುತ್ತೆ. ಮೂವರಿಗೂ ಈ ಸಾತ್ವಿಕ ರಾಜಸ ತಾಮಸ ಫಲದ ಬಲ ಏನು ಅಂದ್ರೆ ಅವನು ಅದರ ಮುಂದಿನ ಅದರ ಉಪಯೋಗದ ನಂತರ ಅದರ ಪರಿಣಾಮದ ಫಲ ಏನಾಗುತ್ತೆ ಅನ್ನೋದನ್ನ ಅದು ಹೇಳತ್ತೆ ಅನ್ನುವ ದೃಷ್ಟಿಯಿಂದ ಅವರು ಅದಕ್ಕಷ್ಟು ಮಹತ್ವವನ್ನು ಕೊಟ್ಟರು. ಆ ನಂತರ ಕಾಂಕ್ಷಂತ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮದ ಫಲಗಳನ್ನ ಬಯಸುತ್ತಾ ದೇವತೆಗಳನ್ನ ಆರಾಧಿಸ್ತಾರೆ. ಇಹ ದೇವತಾ ಯಜಂತೆ ಸಿದ್ಧಿಂ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತಹ, ಕರ್ಮಗಳಿಗೆ ಸಿದ್ಧಿಯನ್ನ ಹಂಬಲಿಸುತ್ತಾ ಈ ದೇವತೆಗಳನ್ನ ಉಪಾಸನೆ ಮಾಡುತ್ತಾರೆ. ಏನಾಗುತ್ತೆ ಇದರಿಂದ? ಕ್ಷಿಪ್ರಂ ಹಿಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಕರ್ಮಜಾ ಸಿದ್ಧಿ ಇಹ ಮಾನುಷೇ ಲೋಕೆ ಕ್ಷಿಪ್ರಂ ಭವತಿ. ಮನುಷ್ಯ ಕರ್ಮ ಮಾರ್ಗದತ್ತ ಆಕರ್ಷಿತನಾಗಿ ಬೇಗ ತಕ್ಷಣ ಫಲ ಸಿಗುತ್ತೆ ಅನ್ನುವ ಕಾರಣಕ್ಕೆ ಅದರ ಬೆನ್ನ ಹಿಂದೆ ಬೀಳ್ತಾರೆ. ಈಗ ಓದುವುದು, ಅದರಲ್ಲಿ ಸರಿತಪ್ಪುಗಳ ವಿವೇಚನೆ ಮಾಡುವುದು, ಆ ಅನುಷ್ಠಾನದ ವ್ಯವಸ್ಥೆಗೆ ತನ್ನನ್ನ ಹೋಲಿಸಿಕೊಳ್ಳುವುದು, ಅದಕ್ಕೆ ಕಷ್ಟಪಡಬೇಕು, ಇದೆಲ್ಲ ತುಂಬಾ ದೊಡ್ಡ ಮಟ್ಟದ ಪ್ರೊಸೀಜರ್. ಆ ಹಂತವನ್ನ ತಲುಪುವುದಕ್ಕೆ ಕಷ್ಟಪಡುವುದರ ಬದಲು ಒಂದಿಷ್ಟು ಅನುಷ್ಠಾನ ಮಾಡಿದ್ರೆ ಅದರಿಂದ ಸಿಗುವ ಲಾಭವೇ ಬೇಗ ಆಗುತ್ತೆ, ತುಂಬಾ ಆಗುತ್ತೆ ಅಂತ ಲೋಕದಲ್ಲಿ ಹೊರಡ್ತಾರೆ.
ಅಂದ್ರೆ ಆ ಫಲ ಸಿಗುವುದು ಅಂತ ಅವರಿಗೇನು ಒಂದು ಭಾವ ಇದೆ, ಅದು ಹೌದು. ಕರ್ಮದ ದಾರಿಯಲ್ಲಿ ತಿಳುವಳಿಕೆ ಇಲ್ಲದೆ ಇದ್ರೂ ಕೂಡ ಲೋಕದಲ್ಲಿ ತುಂಬಾ ಫಲಗಳು ಸಿಗ್ತವೆ. ನಮ್ಗೇನಂದ್ರೆ ಈ ಫಲವನ್ನ ನಾವು ಹಿಂದಿನಿಂದ ಯೋಚಿಸಿ ಅದು ಸರಿಯಾದ ದಾರಿ ಅಂತ ನಾವು ಭಾವಿಸ್ತೇವೆ. ಫಲ ಸಿಕ್ಕಿದ ತಕ್ಷಣ ಆ ಎಲ್ಲ ದಾರಿಗಳು ಸರಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಮತ್ತೆ ಹಿಂದೆ ಮಾತು ಬಂದದ್ದೇನು ಅಂತಂದ್ರೆ, ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅವ್ರು ಯಾವುದೇ ದೇವತೆಗಳನ್ನು ಉಪಾಸನೆ ಮಾಡಿದ್ರು ಅವ್ರು ನನ್ನನ್ನೇ ಅನುಸರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಗಮಕ? ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಫಲಪ್ರಾಪ್ತಿಯ ಗಮಕ. ಆ ದೇವತೆಗಳಲ್ಲೂ ನಿಂತು ನಾನೇ ಫಲವನ್ನ ಕೊಡ್ತಾನೆ, ಭಗವಂತನಿಂದಲೇ ನಿಜವಾದ ಫಲಪ್ರಾಪ್ತಿ. ತಸ್ಮಾತ್ತೇ ಧನಸನಯ ಅಂತ ಆಚಾರ್ಯರ ಮಾತು. ತಸ್ಮಾತ್ತೇ ಧನಸನಯ ಅಂತಂದ್ರೆ ಭಗವಂತನಿಂದಲೇನೆ, ತಸ್ಮಾತ್ ಏವ, ಅವನಿಂದಲೇನೆ ಧನವನ್ನ ಪಡೆದದ್ದು ಅಂತ ಚಾಂದೋಗ್ಯೋಪನಿಷತ್ತು. ಎಲ್ಲ ದೇವತೆಗಳು ಕೂಡ ಕೊಡ್ತಾರೆ, ಆದ್ರೆ ಆ ಕೊಡುವ ಶಕ್ತಿ ಬಂದದ್ದು ತಸ್ಮಾತ್, ಆ ಪರಮಾತ್ಮನ. ತಸ್ಮಾತ್ ವಿರಾಳ ಜಾಯತ, ಆ ತಸ್ಮಾತ್ ಅನ್ನೋದು ಪರಮಾತ್ಮನ ದೆಸೆಯಿಂದಲೇ ಅನ್ನುವುದು ಒಂದು ವೇದದಲ್ಲಿ ಸಹಜವಾದ ಮೊದಲ ಅರ್ಥ. ಅದಾಗದೇ ಇದ್ರೆ ಆಮೇಲೆ ಬೇರೆ ಅರ್ಥವನ್ನ ಹೇಳಬೇಕು. ಆದ್ರೆ ಪ್ರಧಾನವಾಗಿ ತಸ್ಮಾತ್ ಅಂತಂದ್ರೆ ಅದು ಭಗವಂತನಿಂದಲೇನೆ. ತಚ್ಛಬ್ದ ವಾಚ್ಯನಾಗಿ ವೇದಗಳು ಓಂ ತತ್ಸತ್ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ. ತತ್ಸತ್ ಅಂತ ಅನ್ನೋದು ಭಗವಂತನ ಅಪೂರ್ವವಾದ ಹೆಸರು. ಅದರಿಂದಾಗಿ ಓಂ ತತ್ ಸತ್ ಅನ್ನೋದ್ರಲ್ಲಿ ತಸ್ಮಾತ್ ಅಂತಂದ್ರೆ ಅವನಿಂದಾಗಿಯೇ. ತಸ್ಮಾತ್ ತೇ ಧನಸನಯ, ಅವನಿಂದಲೇನೆ ಲೋಕದಲ್ಲಿ ಧನವನ್ನ ಸಂಪ್ರಾಪ್ತಿ ಅಂತ ಹೀಗೆ ಚಾಂದೋಗ್ಯೋಪನಿಷತ್ತು ಹೇಳಿದೆ. ಅದರಿಂದಾಗಿ ಕ್ಷಿಪ್ರವಾದ ಕರ್ಮದ ಫಲವನ್ನು ಅನುಭವಿಸ್ತಾರೆ ಅಂತಂದ್ರೆ ಅದು ಆ ಫಲ ಅವರಿಗೆ ಸಿಗಬೇಕಿತ್ತು ಅನ್ನುವ ದೃಷ್ಟಿಯಿಂದ ಅದು ಸಿಕ್ಕಿದೆ ಹೊರತು ಅದರ ಸಿದ್ಧಾಂತ, ಅದರ ಚಿಂತನೆ, ಅದರ ತತ್ವದ ವಿವೇಕ ಅದು ಕ್ರಮದಲ್ಲಿ ಇದೆ ಅಂತ ಭಾವಿಸ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ತವಕ ಇರುವುದರಿಂದ ಇವತ್ತು ಮದ್ದು ತಗೊಂಡ ತಕ್ಷಣ ನಾಳೆ ಜ್ವರ ಬಿಡಬೇಕು ಅನ್ನುವ ರೀತಿಯ ಕಲ್ಪನೆಯಿಂದ ಯಾರು ಬಿಡುಗಡೆಯ ದಾರಿಯನ್ನು ಬಯಸ್ತಾರೆ ಅವನಿಗೆ ಪಕ್ಕ ಬಿಡುಗಡೆ ಕಷ್ಟ. ಜ್ಞಾನ ಮಾರ್ಗ ಸ್ವಲ್ಪ ನಿಧಾನ ಅಂದ್ರೆ ತಾಳ್ಮೆ ಬೇಕು, ಸ್ವಲ್ಪ ಕಾಯಬೇಕು. ಅಂದ್ರೆ ಅದು ಬಿಸಿ ಆಗ್ಬೇಕು. ಬಿಸಿ ಆಗುವ ತನಕ ಅರಿವು ಆ ಬೆಚ್ಚಗಿನ ಭಾವವನ್ನ ಮುಂದುವರೆಸದೆ ಅವರಿಗೆ ಫಲ ಸರಿಯಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮನುಷ್ಯರಿಗೆ ತವಕ ಇರುವುದರಿಂದ, ತಾಳ್ಮೆಯೂ ಕಮ್ಮಿ ಆದ್ರಿಂದ, ಅವಸರದಲ್ಲಿ ಎಲ್ಲ ಫಲ ಬರಬೇಕು ಅಂತ ಬಯಸುವುದ್ರಿಂದ ಜ್ಞಾನಯೋಗಕ್ಕಿಂತ ಹೆಚ್ಚು ಕರ್ಮಯೋಗದ ದಾರಿ ಹಿಡಿತಾರಲ್ವಾ. ಯಾಕೆ ಹೀಗೆ ಎಲ್ಲ ದೇವತೆಗಳನ್ನ ಇಷ್ಟೆಲ್ಲ ಭಗವಂತನೇ ಎಲ್ಲ ದೇವತೆಗಳಲ್ಲಿ ನಿಂತು ಕೊಡ್ತಾನೆ, ನಿಜವಾದ ಫಲದಾತರು ಅವನೇ ಅಂತ ಗೊತ್ತಿದ್ಮೇಲೂ ಯಾಕೆ ಹೀಗೆ ಕರ್ಮದ ದಾರಿಯಲ್ಲೇ ಹೆಚ್ಚು ಜನ ಕರ್ಮಠರಾಗಿ ನಿಲ್ಲಿಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಕೃಷ್ಣ ಉತ್ತರ ಕೊಟ್ಟದ್ದು. ಅದರಲ್ಲಿ ಕ್ಷಿಪ್ರಂ, ಬೇಗನೆ ಫಲ ಸಿಗುತ್ತೆ, ಆದ್ರೆ ಅದು ತಾತ್ಕಾಲಿಕ ಫಲ ಹೊರತು ಗಂಜಿ ಊಟ ಅಂದ್ರೆ 2 ದಿವಸ ಕಾದು ನಾಳ್ದು ದ್ವಾದಶಿ ಬೆಳಿಗ್ಗೆ ಬೇಗ ವಿಶಿಷ್ಟವಾದ ಸತ್ವಯುತವಾದ ಪದಾರ್ಥವನ್ನ ತಿನ್ನುವುದಕ್ಕಿಂತ ಏನಾದ್ರೂ ಉಪವಾಸ ಬಿಡಿರಿ, ಮನುಷ್ಯ ಆತ್ಮಾರಾಧನೆ ಮಾಡ್ಕೊಂಡು ದೇಹ ಉಳಿಸ್ಕೊಳ್ಬೇಕು, ಏಕಾದಶಿ ಆದ್ರೂ ತೊಂದ್ರೆ ಇಲ್ಲ, ಚೆನ್ನಾಗಿ ತಿನ್ನೋಣ ಅಂತ ತತ್ಕಾಲದಲ್ಲೇ ಹಸಿವನ್ನ ತಾಳಲಾರದೆ, ಅಥವಾ ಆ ವ್ರತದ ಮಹತ್ವ ತಿಳಿಯದೆ, ಅಥವಾ ಅದರಿಂದ ಫಲ ಸಿಗುವ ದೂರದೃಷ್ಟಿಯ ದೂರಗಾಮಿಯ ಆರೋಗ್ಯವನ್ನು ಗಮನಿಸದೆ ಕ್ಷುದ್ರ ಫಲಗಳ ಬೆನ್ನು ಹತ್ತುತ್ತಾರೆ. ಅದರಿಂದ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಕೈ ತುಂಬಾ ಯಾವಾಗ್ಲೂ ದುಡ್ಡಿರ್ಬೇಕು, ಆಸ್ತಿ ಪಾಸ್ತಿ ಮನೆ ಇದೆಲ್ಲ ಸಿಕ್ಕಿದ್ರೇನೆ ದೇವತೆಗಳು ನಮ್ಮ ಪರವಾಗಿದ್ದಾರೆ ಅಂತ ಭಾವಿಸಿ ಉಪಾಸನೆ ಮಾಡ್ತಾರೆ. ಅದು ಜ್ಞಾನದ ದಾರಿಯಲ್ಲಿ ಹೋಗುವಾಗ ಇದು ಪಕ್ಕ ಸಿದ್ಧಿ ಆಗುದಿಲ್ಲ. ಇಂಥದ್ದೆಲ್ಲ ಕೂಡ್ಲೆ ಆಗ್ಬೇಕು ಅಂತ ಬಯಸಿದ್ದಾಗುದಿಲ್ಲ. ಆವಾಗ ಬೇರೆ ಬೇರೆ ದೇವತೆಗಳಲ್ಲಿ ಆರಾಧನೆ ಮಾಡ್ತಾರೆ. ಅವರಿಗೆಲ್ಲ ಕ್ಷಿಪ್ರ ಪ್ರಸಾದರು ಅಂತ ಹೆಸರು. ಅದರಲ್ಲಿ ಪ್ರಧಾನವಾಗಿ ಗಣಪತಿಗೆ, ಎಲ್ಲ ದೇವತೆಗಳಿಗೂ ಈ ಆಶುತೋಷ ಅಂತ ರುದ್ರದೇವರಿಗೆ ಹೆಸರು, ಕ್ಷಿಪ್ರ ಪ್ರಸಾದ ಅಂತ ಗಣಪತಿಗೆ ಹೆಸರು. ಅವರು ಕೆಟ್ಟದನ್ನು ಕೊಡ್ತಾರೆ ಅಂತಲ್ಲ, ಫಲವನ್ನ ಬೇಗ ಕೊಡ್ತಾರೆ. ಆದ್ರೆ ಆ ಉಪಾಸನೆಯಲ್ಲಿ ಸ್ಪಷ್ಟತೆ ಇದ್ರೆ ತತ್ಕಾಲದ ಫಲವನ್ನು ಕೂಡ ಉತ್ತಮ ಸ್ಥಿತಿಯಲ್ಲೇ ಅವನು ಅದನ್ನು ಅನುಭವಿಸ್ಲಿಕ್ಕೆ ಅನುಕೂಲವಾಗುವ ಹಾಗೆ ಕೊಡ್ತಾರೆ. ಹಾಗಾಗಿ ಕಲಿಯುಗದಲ್ಲಿ ವಿಶೇಷ ದೇವತೆ ಅಂತ ಗಣಪತಿ ಅಂತ ಈ ಹೆಸರಿನಲ್ಲೇ ಆಚಾರ್ಯರು ಕೂಡ ತಂತ್ರ ಗ್ರಂಥಗಳ
ಸಾರವನ್ನ ತೆಗೆದು ಹೇಳುವಾಗ ಕ್ಷಿಪ್ರ ಪ್ರಸಾದಾಯ ನಮಃ ಅನ್ನುವ ಮಂತ್ರವನ್ನ ಗಣಪತಿ ಉಪಾಸನೆಗೋಸ್ಕರ ತೆಗೆದುಕೊಟ್ಟಿದ್ದಾರೆ. ಅನೇಕ ಮಂತ್ರಗಳು, ಕೋಟಿಗಟ್ಟಲೆ ಮಂತ್ರ ಇದ್ರೂ ಕೂಡ ಅದು ಕೆಲವು ಯುಗಗಳಲ್ಲಿ ಮಾತ್ರ ಫಲಿಸುವಂತದ್ದು. ಎಲ್ಲ ಯುಗದಲ್ಲಿ ಎಲ್ಲ ಮಂತ್ರಗಳು ಫಲಿಸುವುದಿಲ್ಲ. ಆ ಕಾಲದ, ಅದು ಹುಟ್ಟಿದ ಕಾಲದ ಅಥವಾ ಅದು ಲೋಕದಲ್ಲಿ ಹೆಚ್ಚು ಉಪಾಸನೆಗೊಂಡ ಕಾಲದ ಮೇಲಿನ ಪರಿಣಾಮದಿಂದ ಹೆಚ್ಚು ಫಲವನ್ನ ನೀಡುವಂತದ್ದು. ಕಲಿಯುಗದಲ್ಲಿ ಯಾವುದು ಫಲ ನೀಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ತಂತ್ರಗ್ರಂಥಗಳಲ್ಲಿ ಹುಡುಕಿ ತೆಗೆದ ಮಂತ್ರವನ್ನ ತಂತ್ರಸಾರದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಸುಮಾರು 72 ಮಂತ್ರಗಳು. ಇವು ಮಾತ್ರ ಕಲಿಯುಗದಲ್ಲಿ ಫಲಿಸುವಂತವುಗಳು. ಉಳಿದವುಗಳೆಲ್ಲ ತುಂಬಾ ಪ್ರಯತ್ನ ಪಟ್ಟರು ಕೂಡ ಅದು ಕೇವಲ ನಮ್ಮಲ್ಲಿ ಒಂದು ಪರಂಪರಾಗತವಾದ ಒಂದು ಚಾನೆಲ್ ಅನ್ನು ಉಳಿಸುತ್ತೆ ಹೊರತು ಅದರಲ್ಲಿ ವಿಶೇಷ ಫಲ ಒದಗಬಾರದು ಅಂತ ಆ ಮಂತ್ರಕ್ಕೆ, ಅದು ಫಲ ಕೊಡಬಾರದು ಅಂತ ಆ ಮಂತ್ರಕ್ಕಿಲ್ಲ. ಆ ಮಂತ್ರ ಈಗ ಫಲಿಸುವುದಿಲ್ಲ ಅಂತ ಕೆಲವು ನಿಯಮಗಳನ್ನ ನಾವು ಕೆಲವು ಕಾಲದಲ್ಲಿ ಏನ್ ಪಾಲಿಸಿದ್ರು ಅದಕ್ಕೆ ಅಯ್ಯೋ ನೀವು ಈಗ ಆ ನಿಯಮ ಪಾಲಿಸಿದ್ರು ಅದಕ್ಕೇನು ಬೆಲೆ ಇಲ್ಲ ಅಂತ ನಾವು ಲೋಕದಲ್ಲಿ ಕೆಲವೊಂದು ಸರ್ತಿ ನೋಡ್ತೇವಲ್ವಾ. ಹಾಗೆ ಇದು ಕೂಡ. ಆದ್ರಿಂದ ಕ್ಷಿಪ್ರ ಸಿದ್ಧಿಗೋಸ್ಕರ ಲೋಕದಲ್ಲಿ ಸಾಮಾನ್ಯ ದೇವತೆಗಳನ್ನ ಯಾಕೆ ಬೆನ್ನು ಬಿದ್ದು ಹೋಗ್ತಾರೆ ಅಂತಂದ್ರೆ ಅವರಿಗೆ ತಾಳ್ಮೆ ಇಲ್ಲ. ಅದರಿಂದಾಗಿ ಅವರಲ್ಲಿಯೇ ನಿಂತು ನಾನು ಅವರಿಗೆ ತಕ್ಷಣದ ಫಲವನ್ನು ಕೂಡ ಕೊಡ್ತೇನೆ ಅಂತ ಕೃಷ್ಣ ಈ ರೀತಿ ಮಾತು ಹೇಳಿದ. ಇದು ಕೇವಲ ದೇವತೆಗಳ ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಇನ್ನೂ ಕೆಲವೊಮ್ಮೆ ಅಂದ್ರೆ ರಕ್ಷಣೆಗಾಗಿ ಅವುಗಳನ್ನ ಮನೆಯ ಪರಿಸ್ಥಿತಿಯಲ್ಲಿ, ನಮ್ಗೆ ಈಗ ಪೇಟೆಯಲ್ಲಿ ಈ ಕಥೆಗಳನ್ನ ಹೇಳಿದ್ರೆ ಅರ್ಥ ಆಗಲ್ಲ. ಕರಾವಳಿಯ ಪ್ರದೇಶಗಳಲ್ಲಂತೂ ನಾಗ ಭೂತಗಳ ಆರಾಧನೆ ಅಂತ ಅನ್ನೋದು ಬಹಳ ವಿಶೇಷವಾಗಿ ನಡೆಸುತ್ತೆ. ಏನೋ ಒಂದ್ ಕೆಲಸ ಆಗ್ಬೇಕು ಅಂತಂದ್ರೆ ಗಣಹೋಮ ಮಾಡಿದ್ರೆ ಬೇಗ ಈಡೇರುತ್ತೆ, ಅನಾಯಾಸವಾಗಿ ಆಯ್ತು. ಆದ್ರಿಂದ ಅವನಿಗೆ ನಂಬಿಕೆ ಗಟ್ಟಿ ಆಯ್ತು. ನಮ್ಗೆ ನಂಬಿಕೆ ಗಟ್ಟಿ ಆಗುದು ಎಲ್ಲಿ ಅಂದ್ರೆ ನಮ್ಗೆ ಬೇಕಾದ ಫಲ ತಕ್ಷಣದಲ್ಲಿ ಸಿಕ್ಕಿದ್ರೆ. ಹಾಗೆ ಯಾವುದೋ ಭೂತಕ್ಕೆ ಹೇಳಿಕೊಳ್ತಾರೆ, ಹರಕೆ ಸಂದಾಯ ಅಂತಿದೆ. ಏನಾದ್ರೂ ಒಂದು ಕೆಲಸ ಆದ್ರೆ ನಾನು ಇಂಥದ್ ಮಾಡಿಸ್ತೇನೆ ಅಂತ, ಅದು ಆ ಭೂತಗಳೆಲ್ಲ ತಕ್ಷಣವೇ ಅವನ ಕಾರ್ಯಭಾರಗಳನ್ನು ನಡೆಸಿಕೊಡುತ್ತೆ. ಅವುಗಳನ್ನ ವಿರೋಧಿಸ್ಬೇಕು ಅಂತ ಏನಿಲ್ಲ, ಯಾಕೆಂದ್ರೆ ಅದು ರುದ್ರದೇವರ ಗಣಗಳೇ. ಅವುಗಳು ಕೂಡ ಉಪಾಸನೆಗೆ ಒಂದು ದಾರಿಯನ್ನ ಹಾಕಿಕೊಡುವಂತವುಗಳೇ. ಅದು ಉಪಾಸನೆಯ ಮಟ್ಟವನ್ನ ಅನುಸರಿಸಿ ಅವರವರ ಸಾಧನೆಯ ಹಾದಿಯ ಹಂತವನ್ನ ಅನುಭವಿಸಿ ಆ ಉಪಾಸನೆಗಳಿರ್ತವೆ. ಆದ್ರಿಂದಾಗಿ ನಾವು ಲೋಕದಲ್ಲಿ ನೋಡ್ತೇವೆ, ಅವನು ಯಾವುದೋ ಒಂದು ಭೂತಕ್ಕೆ ಹೇಳಿಕೊಂಡ ತಕ್ಷಣ ಆಯ್ತು, ಇನ್ನೇನು ಮದುವೆ ಆಗ್ಲಿಲ್ಲ ಅಂತ ಏನೋ ಒಂದು ಸ್ವಯಂವರ ಮಂತ್ರವನ್ನ ಹೇಳಿಸಿದ ಕೂಡ್ಲೆ ಫಲ ಸಿಕ್ಕಿತು, ಗಣಹೋಮದಿಂದ ವಿಘ್ನ ಪರಿಹಾರ ಆಯ್ತು. ಇದೆಲ್ಲ ನಮ್ಮ ಭಾವನೆ. ಆದ್ರೆ ಕೃಷ್ಣ ಇಲ್ಲಿ ಹೇಳಿದ್ದು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲ ದೇವತೆಗಳ ನಮಸ್ಕಾರಗಳು, ಕೆಲ ದೇವತೆಗಳೆಲ್ಲ ಭೂತ ಪ್ರೇತಾದಿಗಳ ಅನುಷ್ಠಾನದಿಂದ ಏನೆಲ್ಲ ಫಲಗಳನ್ನ ಪಡೀತಾನೆ, ಅಲ್ಲೂ ಕೂಡ ಅದರ ಫಲವನ್ನ ಕೊಡುವವನು ನಾನೇ. ಅದನ್ನ ಇನ್ನು ಮುಂದಿನ ಒಂದು ಪದ್ಯದಲ್ಲಿ ನಾನೇ ಮಯೈವ ವಿಹಿತಾನ್ ಹಿತಾನ್ ಅಂತ ಇನ್ನು ವಿಸ್ತಾರವಾಗಿ ಬಿಡಿಸಿ ಹೇಳ್ತಾನೆ. ಇಲ್ಲಂತೂ ನಾವು ದೇವರನ್ನು ಉಪಾಸನೆ ಮಾಡುವುದನ್ನ ಇದು ಹೇಗೆ ನೀವು ಏನು ದೇವತೆಗಳಿಗೆ ನಮಸ್ಕಾರ ಮಾಡಿದ್ರೆ ಅಥವಾ ಆರಾಧನೆ ಮಾಡಿದ್ರೆ ನನ್ಗೆ ಸಲ್ಲಿಸಿದ ಹಾಗಾಗತ್ತೆ, ನೀವು ಯಾರಾದ್ರೂ ಹಾಗೆ ಹೇಳುದುಂಟ? ಯಾರೋ ಒಬ್ಬ ವ್ಯಕ್ತಿಗೆ ನಮಸ್ಕಾರ ಮಾಡಿದ್ರೆ ಅವನ ಯಜಮಾನನಿಗೆ ಸೇರಿದ ಹಾಗೆ, ಯಜಮಾನನಿಗೆ ಬೇರೆ ನಮಸ್ಕಾರ ಮಾಡ್ಬೇಕು, ಇವನಿಗೆ ಇವನ್ ನಮಸ್ಕಾರ ಆಡ್ಬೇಕು ಅಂತ ನಮಗೆ ಲೋಕದಲ್ಲಿ ಒಂದು ಭಾವನೆ ಇದ್ರೆ ಅವ್ರು ಹೇಳ್ತಾರೆ, ಹೌದು ನೀವು ಹೇಳಿದ ಉದಾಹರಣೆಯಿಂದ ವ್ಯವಸ್ಥೆ ಅಂತ ಹೇಳಿದ್ರೆ, ಆದ್ರೆ ಗಂಭೀರವಾಗಿ ನೋಡಿದ್ರೆ ಅವನು ಇಲ್ಲದೆ ಇದ್ದಾಗ ಅವನ ಪ್ರತಿನಿಧಿ ಸ್ಥಾನವನ್ನ ಅವನ ಮಗ ಅಥವಾ ಅವನ ಮನೆಯವರು ಯಾರು ಹೊಂದುತ್ತಾರೆ. ಈಗ ಯಜಮಾನ ಇಲ್ಲ ಅಂದ್ರೆ ಅವನ ಮನೆಯವರು ಯಾರಾದ್ರೂ ಬಂದಿದೆ, ಆ ಮರ್ಯಾದೆ ಅವ್ರಿಗೆ ಮಾಡಿ ಅಂತ ಹೇಳ್ತಾರೆ. ಅದು ಯಜಮಾನನಿಗೆ ಮರ್ಯಾದೆ. ಆ ಯಜಮಾನನಿಗೆ ಮರ್ಯಾದೆ ಕೊಡುವ ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ಇವರಿಗೂ ಆ ಮರ್ಯಾದೆ ಸಿಗ್ತಿರ್ಲಿಲ್ಲ. ಅದರಿಂದಾಗಿ ಅಲ್ಲೂ ಕೂಡ ಅದು ಯಜಮಾನನ ಮರ್ಯಾದೆಯಿಂದಲೇ ಉಳಿದವರಿಗೆ ಮರ್ಯಾದೆ ಸಿಗುದು. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಕಲ್ಲಿನ ಮೂರ್ತಿಗೆ ನಮಸ್ಕಾರ ಕಲ್ಲಿನ ಮೂರ್ತಿಗೆ ನಾವೇನ್ ನಮಸ್ಕಾರ ಮಾಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ನಾವು ನಮಸ್ಕಾರ ಮಾಡೋದು ಯಾವುದಕ್ಕೆ ಅಂದ್ರೆ ಆ ಕಲ್ಲಿನಲ್ಲಿರುವ ಚೇತನ ಶಕ್ತಿಗೆ. ಕಲ್ಲು ದೇವರಲ್ಲ. ಕಲ್ಲು ದೇವರಾಗಿದ್ರೆ ಅವನ ಮೇಲೆ ಜಿರಳೆ ಓಡುವುದನ್ನ ಅವನು ಓಡಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ನಮ್ಗೆ ದೇವರೇ ಇದ್ದು ಉಪಯೋಗ ಇಲ್ಲ ಅನ್ನುವ ಅರ್ಥ ಬರ್ತಿತ್ತು. ಆದ್ರೆ ಅವ್ರು ಹೇಳುದು ಯಾವತ್ತೂ ಕೂಡ ನ ಪ್ರತೀಕೆ ನಹಿ ಸಹ. ಆ ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ಇರುವಂತದ್ದು ದೇವರು ಅಂತ. ಹಾಗಾಗಿ ಅಂತರ್ಯಾಮಿ ಅನ್ನುವ ಚಿಂತನೆ ಎಂಥ ಮೂಢನಾದ್ರೂ ಕೂಡ ಮಾಡ್ಲೇಬೇಕು. ಅವನು
ಕಲ್ಲುರುಟಿ ದೇವರನ್ನ ಪೂಜಿಸುವಾಗ್ಲೂ ಕಲ್ಲಿನಲ್ಲಿ ಪೂಜಿಸ್ತಾನೆ ಅಂತಂದ್ರೆ ಆ ಕಲ್ಲು ಆ ಭೂತ ಅಲ್ಲ, ಆ ಕಲ್ಲಿನಲ್ಲಿ ಅದರ ಸನ್ನಿಧಾನ ಇರುವುದು ಅಂತರ್ಯಾಮಿಯ ಚಿಂತನೆ. ಸೇಮ್ ಹಾಗೇನೆ ಆ ದೇವತೆಯು ಕೂಡ ಒಂದು ಭಗವಂತನ ಪ್ರತೀಕ ಅಂತ ನಾವು ಗಮನಿಸಿದ್ರೆ ಅವನ ಆ ದೇವತಾ ಶಕ್ತಿಯ ಒಳಗೆ ನಿಂತು ಕೆಲಸ ಮಾಡುವಂತಹ ಪರಶಕ್ತಿ ಅದು ನಾನು ಅಂತ ಕೃಷ್ಣ ನಮಗೆ ತಿಳಿಸುವ ಅಂತರ್ಯಾಮಿ ಅನುಸಂಧಾನ ಇದ್ರೆ ಆ ಕರ್ಮಕ್ಕೆ ಅರ್ಥ ಬರುತ್ತೆ. ಅಂತರ್ಯಾಮಿ ಅನುಸಂಧಾನ ಇಲ್ಲದೆ ಇದ್ರೆ ಮಕ್ಕಳ ಆಟಿಕೆ ತರ ಆಗತ್ತೆ. ಮಕ್ಕಳಿಗೆ ಏನು ಗೊತ್ತಿಲ್ಲ, ಅವುಗಳು ಪಾಪ ದೇವ್ರ ಪೆಟ್ಟಿಗೆ ಅಲ್ಲೂ ಇದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅವುಗಳು ಪೂಜೆ ಮಾಡುದು ಆ ಪ್ರತೀಕವೇ ದೇವ್ರು ಅಂತ. ಅದನ್ನ ಭಾಗವತದಲ್ಲಿ ಅರ್ಚಾಯಾಂತು, ಅರ್ಚ ಅಂದ್ರೆ ಪ್ರತೀಕ, ಅರ್ಚಾಯಾಮ್ ಪ್ರತೀಕದಲ್ಲಿಯೇ ಭಗವಂತನನ್ನ ಇದ್ದಾನೆ ಅಂತ ಪೂಜಿಸಿದ್ರೆ ಅದಕ್ಕೆ ವಿಶಿಷ್ಟವಾದ ಫಲ. ಅರ್ಚಾಮೇವತು, ಅರ್ಚಾಯಾಮ್ ಅಲ್ಲ, ಅರ್ಚಾಮೇವ, ಅರ್ಚೆಯನ್ನೇ, ಅರ್ಚೆ ಅಂದ್ರೆ ಪ್ರತೀಕ, ಪ್ರತೀಕವನ್ನೇ ಅವನು ಪೂಜೆ ಮಾಡಿದ್ರೆ ಅವನು ಭಕ್ತ ಅಂತ ಅನಿಸುದಿಲ್ಲ, ಅವನು ಅಧಮ ಭಕ್ತ ಆಗ್ತಾನೆ ಅಂತ ಒಂದು ಮಾತಿದೆ. ಹಾಗಾಗಿ ಎಲ್ಲ ಗೊಂಬೆಗಳ ಒಳಗೆ ಒಂದು ಚಾಲಕ ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಅದು ಎಲ್ಲ ಕಡೆ ಓಡಾಡುತ್ತೆ ಅನ್ನೋದು ನಮಗೆ ಹೇಗೆ ಕಾಣುತ್ತೋ ಹಾಗೇನೆ ಆ ದೇವತೆಗಳ ಗೊಂಬೆಗಳಲ್ಲಿ ಭಗವಂತನೆಂಬ ಚಾಲಕ ಶಕ್ತಿ ಇದ್ದಾಗ ಫಲ ಕೊಡುತ್ತೆ. ಅವನು ಭಗವಂತನನ್ನು ನೆನೆದು ಕೊಟ್ರೆ ಆವಾಗ ಅವನಿಗೆ ಸಾತ್ವಿಕವಾದ ಫಲ ಬರುತ್ತೆ. ಭಗವಂತನನ್ನ ಮರೆತು ಕೇವಲ ಆ ಗೊಂಬೆನೇ ಪ್ರಧಾನ ಅಂತ ಭಾವಿಸಿದ್ರೆ ತತ್ಕಾಲದಲ್ಲಿ ಕ್ಷಿಪ್ರವಾದ ಫಲ ಕೊಟ್ಟರೂ ಕೂಡ ಅದು ಕರ್ಮಗಾಮಿಯನ್ನಾಗಿಸಿ ಆತನ ಬೆಳವಣಿಗೆಗೆ ಬೇಕಿರುವಂತಹ ಅನುಕೂಲತೆ ಅದು ನಿಧಾನಕ್ಕೆ ಮರೆಯಾಗ್ತಾ ಹಸಿಯಾಗ್ತಾ ಬರುತ್ತೆ ಅಂತ ನಾವು ಇಷ್ಟು ಆಲೋಚನೆ ಮಾಡಬಹುದು. ಹೀಗೆ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಅಲ್ಲಿ ಒಂದು ಶಬ್ದವನ್ನ ಬಡಿಸಿ ಹೇಳಿದ್ದು ಕ್ಷಿಪ್ರಂ ಹಿ ಮಾನುಷೇ ಅಲೋಕೆ. ಅಲೋಕೆ ಅಂತಂದ್ರೆ ಇದು ದಡ್ಡರ ಲೋಕದಲ್ಲಿ ಮಾತ್ರ ಕ್ಷಿಪ್ರ ಫಲ ಸಿಗುತ್ತೆ ಅಂತ ಅವ್ರು ಓಡ್ತಾರೆ ಹೊರತು ಜ್ಞಾನಿಗಳ ಭಾಷೆಯಲ್ಲಿ ಆ ಕ್ಷಿಪ್ರವಾದ ಫಲದ ಹಿಂದೆ ಅವರು ಹೋಗುದಿಲ್ಲ. ಯಾಕೆಂದ್ರೆ ಅವರಿಗೆ ಅವರು ಲೋಕೃಗಳಾದ್ರಿಂದಾಗಿ, ಲೋಕೃದರ್ಶನೆ ಅಂತ ಧಾತು, ಲೋಕೃ ಅಂತಂದ್ರೆ ಜ್ಞಾನಿ, ಲೋಕ ಜ್ಞಾನಿಗಳಾದವರು ಅವರು ಈ ಕ್ಷಿಪ್ರ ಫಲದ ಹಿಂದೆ ಬೆನ್ನಟ್ಟಿಕೊಂಡು ಸಾಗುವುದಿಲ್ಲ. ಅದು ಅಲೋಕದ ಮಾತು, ಅಂದ್ರೆ ತಿಳುವಳಿಕೆ ಇಲ್ಲದವರ ಮಾತು. ಹಾಗಾಗಿ ಅರಿವುಗೇಡಿಯಾದ ಮಂದಿ ಮಾತ್ರ ಫಲ ಕೊಡುತ್ತೆ ಅಂತ ತಾವೇ ಭಗವಂತ ಫಲ ಕೊಡುವವನು ಅಂತನೂ ಎಚ್ಚರ ಇಲ್ಲದೆ ಮನುಷ್ಯರ ಸಮಾಜದಲ್ಲಿ ಮಾನುಷೇ ಲೋಕೆ ಕರ್ಮದ ಫಲ ಪ್ರವರ್ತಕನಾಗಿ ಆಯಾ ವಸ್ತುಗಳೇ ತಮಗೆ ಫಲ ಕೊಡುತ್ತೆ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಓಡಾಡ್ತಾರೆ ಅಂತ ಹೀಗೆ ನಿರೂಪಣೆ ಮಾಡ್ತಾರೆ. ಇದು ಇನ್ನೂ ಕೆಲವು ಸ್ವತ್ತು ವಿಷಯಗಳನ್ನ ಇದರ ಹಿಂದೆ ಮತ್ತೆ ಯೋಚನೆ ಮಾಡಬಹುದು. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ನಿನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವವ್ಯಯ ಅಂತ ನಾವು ವಿಷ್ಣು ಸಹಸ್ರನಾಮದ ಕೊನೆಯ ಫಲಶ್ರುತಿಯಲ್ಲಿ ಕಾಣುವ ಮಾತು. ಅದರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಈ ಶ್ಲೋಕ ಇನ್ನಷ್ಟು ಕೆಲವು ಚಿಂತನೆಯನ್ನು ನಮಗೆ ಮೂಡಿಸುತ್ತೆ. ಮತ್ತೆ ಮುಂದಿನ ಪದ್ಯದ ಅನುಸಂಧಾನವನ್ನ ನಾಳೆಯ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.